ಭೈರವ ತಂತ್ರ. ಇಂದಿನ ವಿಡಿಯೋ ಶ್ರೀರತ್ನ ಸರ್ವಜನ ವಶೀಕರಣ, ಸ್ತ್ರೀ ವಶೀಕರಣಕ್ಕೆ, ಸ್ತ್ರೀ ವಶೀಕರಣ ಮಾಡೋದಕ್ಕೆ ಅದಾಗ್ತೀನಿ ಇದಾಗ್ತೀನಿ ಅಂತಾರ. ಏನಿಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಶ್ರೀರತ್ನ ಅಂತ. ಇದ್ರ ಕೆಳಗಡೆ ಗೆಡ್ಡೆ ಹೆಂಗಿರ್ತವೆ, ಆಲೂಗೆಡ್ಡೆ ಹಿಂಗೆ. ಇದು ಸ್ತ್ರೀ ಪುರುಷ ವಶೀಕರಣಕ್ಕೆ, ಸ್ತ್ರೀ ವಶೀಕರಣಕ್ಕಂತೂ 7 ಮರ್ಸಿದಂಥ ಮೂಲಿಕೆ ನೋಡಿ. ಹೀಗಿರ್ತದೆ, ಇದ್ರ ಹೂವು ಹಿಂಗೆ ಬಿಡ್ತದೆ ನೋಡ್ಕೊಳ್ಳಿ. ಇದ್ರ ಎಲೆಗಳು ಇಷ್ಟು ಅಗಲ ಇರ್ತದೆ, ಇದ್ರ ಮೇಲ್ಗಡೆ ಎಲ್ಲ ರೋಮ ಥರ ಇರ್ತದೆ. ಇದು ಶ್ರೀರತ್ನ. ಪುರುಷ ರತ್ನನೇ ಬೇರೆ, ಶ್ರೀರತ್ನನೇ ಬೇರೆ. ನೋಡಿ ಇಲ್ಲಿ ಇದು ಕೆರೆದ್ರೆ ಕೆಳಗಡೆ ಗೆಡ್ಡೆಗಳು ಕಾಣಿಸ್ತಾ ಇದೆ, ಈ ಥರ ಗೆಡ್ಡೆಗಳು. ಇದು ವಶೀಕರಣ ಪ್ರಯೋಗಕ್ಕೆ 7 ಮರ್ಸಿದಂಥ ವಶೀಕರಣ ಆಗುತ್ತೆ. ಇದನ್ನು ಕರೆಕ್ಟಾಗಿ ತೆಗಿಬೇಕಾಗಿರ್ತದೆ. ಇಲ್ಲಿ ನೋಡ್ಕೊಳ್ಳಿ, ಹಿಂಗಿರ್ತದೆ. ಇದನ್ನು ಕಿತ್ತು ಹಾಳು ಮಾಡಬಾರ್ದು ಅಂದ್ಬಿಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಇದು ಕಿತ್ಕೊಂಡು ಹೋದ್ರೂ ನಿಂದು ಪ್ರಯೋಜನ ಇಲ್ಲ. ಅಂದರೆ ಇದಕ್ಕೆ ಸಿದ್ಧಿಯೋಗದಲ್ಲಿ ನಿಮಂತ್ರಣ ಕೊಟ್ಟು ನಾವು ಯಾವ ಕಾರ್ಯಕ್ಕೆ ತಗೊಂಡು ಹೋಗ್ತೀವಿ ಅವ್ರ ಹೆಸರಿನ ಮೇಲೆ ಇದನ್ನು ತೆಗೆದುಕೊಂಡೋಗಿ ಅವರಿಗೆ ಪ್ರಯೋಗ ಮಾಡಬೇಕು. ಇಲ್ಲಿದೆ ನೋಡಿ, ಸ್ತ್ರೀ ವಶೀಕರಣಕ್ಕೆ ಇದು 7 ಮರ್ಸಿದಂಥ ಮೂಲಿಕೆ. ಇಲ್ಲಿ ನೋಡಿ ಹೇಗಿದೆ, ಇದು ಶ್ರೀರತ್ನ. ವಶೀಕರಣ ಪ್ರಯೋಗಕ್ಕೆ ಇದು 7 ಮರ್ಸಿದಂಥ ಜೋಡಿ ಆಗ್ತದೆ. ಇದನ್ನು ಹಾಳು ಮಾಡಬಾರ್ದು, ಹಿಂಗೆ ಮಣ್ಣು ಮುಚ್ಚಬೇಕು. ಇದನ್ನು ಸರಿಯಾದ ನಿಮಂತ್ರಣ ಕೊಟ್ಟು ಒಳ್ಳೆಯ ಯೋಗದಲ್ಲಿ ತಗೊಂಡೋಗಿ ಮಾಡಿದಾಗ ಕೆಲಸ ಕಾರ್ಯಗಳು ನಡೀತದೆ. ನಮಸ್ಕಾರ. ಭೈರವ ತಂತ್ರದಲ್ಲಿ ತೋರಿಸ್ತಿರೋ ವಿಡಿಯೋವು ಕಾಡು ತೆಂಗು. ಇಲ್ಲಿ ನೋಡ್ಕೊಳ್ಳಿ, ಈ ಕಾಡು ತೆಂಗು ವಾತ, ಪಿತ್ತ, ಕಫ ಏನೇ ರೋಗ ಇದ್ರೂ ಸರಿಪಡಿಸ್ತದೆ. ನೋಡಿ, ಹೂವು ಹಿಂಗೆ ಬಿಡ್ತದೆ. ಇದನ್ನು ನೋಡ್ಕೊಳ್ಳಿ. ಇದಲ್ಲದೆ ಈ ಕಾಡು ತೆಂಗು ವಶೀಕರಣ ಪ್ರಯೋಗಕ್ಕೆ 7 ಮರ್ಸಿದಂಥ ಮೂಲಿಕೆ. ಈ ಮೂಲಿಕೆ ಹೇಗಿರ್ತದೆ ಅಂತ ತೋರಿಸ್ಕೊಡ್ತೀನಿ.